ಕರ್ನಾಟಕದಲ್ಲಿ ಕಮಲ್ ಹಾಸನ್ ತಗ್ ಲೈಫ್ಗೆ ಸಂಕಷ್ಟ ಎದುರಾಗಿದೆ. ರಾಜ್ಯದಲ್ಲಿ ಕಮಲ್ ಹಾಸನ್ ಸಿನಿಮಾ ರಿಲೀಸ್ಗೆ ಅಡ್ಡಿ ಉಂಟಾಗಿದೆ. ಈಗ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಮಾಡೋಕೆ ಬಿಡಲ್ಲ. ತಕ್ಕ ಶಾಸ್ತಿ ಆಗಲೇಬೇಕಲ್ವಾ? ತಮಿಳಿಂದ ಕನ್ನಡ ಹುಟ್ಟಿದ್ದು, ಮತ್ತೆ ಆಮೇಲೆ ಕ್ಷಮೆ ಕೇಳಿಲ್ಲ, ಧಿಮಾಕು ದರ್ಪವನ್ನ ತೋರಿದ್ದು, ನನ್ನ ಬ್ಯಾನ್ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿದ್ದು, ಇವೆಲ್ಲ ಕನ್ನಡಿಗರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣ ಆಯಿತು. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಸ್ಪಷ್ಟನೆ ಕೊಟ್ಟಿದ್ದಾರೆ, ಸಿನಿಮಾ ರಿಲೀಸ್ ಮಾಡೋಕೆ ಬಿಡೋದೇ ಇಲ್ಲ. ಅವರು ಕೋರ್ಟ್ಗೆ ಹೋಗ್ತಾರಾ? ಹೋಗ್ಲಿ, ನಾವೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇದು ಕೇವಲ ಸಿನಿಮಾ ಸಮಸ್ಯೆ ಅಲ್ಲ, ಇದು ಭಾಷೆ ಸಮಸ್ಯೆ. ನಮ್ಮ ಭಾಷೆಯನ್ನ ಕೀಳಾಗಿ ನೋಡಿದ್ದಾರೆ. ಕರ್ನಾಟಕ ಸರ್ಕಾರ ಕೂಡ ನಮಗೆ ಸಾಥ್ ಕೊಟ್ಟಿದೆ. ತಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ಅದೇ ತಮಿಳುನಾಡಿನ ಭಾಷೆಯ ಬಗ್ಗೆ, ತಮಿಳು ವಿಚಾರವಾಗಿ ಕರ್ನಾಟಕದ ಒಬ್ಬ ಏನಾದರೂ ನಟ ಮಾತಾಡಿದ್ದಿದ್ರೆ ಸುಮ್ಮನೆ ಇರ್ತಿದ್ರ ಇವರು? ಅಲ್ಲಿ ಬೆಂಕಿ ಹಚ್ಚಿಬಿಡೋರು ಇವರು ಪೋಸ್ಟರ್ ಗಿಸ್ಟರ್ಗೆಲ್ಲ. ಭಾಷೆ ವಿಚಾರ ಅಂತ ಬಂದಾಗ ಈ ತಮಿಳುನಾಡು ಸಿಕ್ಕಾಪಟ್ಟೆ ಭಾಷಾ ಪ್ರೇಮ ಅವ್ರಿಗೆ. ನಾವು ಮಾಡಿದ್ರೆ ಅದು ವಿರೋಧನ. ಹಾಗಾದರೆ ಆಗಬೇಕು. ನರಸಿಂಹಲು ಈಗ ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ನಮ್ಮ ಪ್ರತಿನಿಧಿ ರಮೇಶ್ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲ್ ಜೊತೆಗೆ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅನ್ನುವ ಒಂದು ಹೇಳಿಕೆ ಕಮಲ್ ಹಾಸನ್ ಕೊಟ್ಟಿದ್ರು. ಅದರ ವಿರುದ್ಧ ಇಡೀ ಕರ್ನಾಟಕವೇ ತಿರುಗಿ ಬಿದ್ದಿದೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹಲು ಸರ್ ಇದ್ದಾರೆ. ಸರ್, ಒಂದು ಹೇಳಿಕೆ ಎಷ್ಟೆಲ್ಲ ಅನಾಹುತ ಮಾಡುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳ್ಬೋದು ಸರ್? ಸಣ್ಣದ್ರಲ್ಲೇ ದೊಡ್ಡದಾಗುತ್ತೆ ಸರ್. ಇಂಥ ವಿಷಯಗಳು ಬಂದಾಗ ಅವ್ರು ಬಂದ್ವಾ, ಪಬ್ಲಿಸಿಟಿ ಮಾಡ್ಕೊಂಡ್ವಾ, ಓದ್ವಾ ಅಂತ ಸಿನಿಮಾ ಪ್ರಮೋಷನ್ ಮಾಡ್ದೇನೆ ಇದೆಲ್ಲ ಬೇಕಾಗಿತ್ತ ಸರ್? ಅವ್ರಿಗೆ ಎಲ್ಲ ಅನುಭವ ಇರೋ ಆರ್ಟಿಸ್ಟ್ ಅಪ್ಪ ಇದೆಲ್ಲ ಮಾತಾಡಬೇಕಾಗಿತ್ತ ಸರ್? ಈಗ ಒಂದು ನಡೀತಾ ಇದೆ, ಯಾವುದೇ ಕಾರಣಕ್ಕೂ ತಗ್ಲೇ ಸಿನಿಮಾವನ್ನು ನಾವು ರಿಲೀಸ್ ಬಿಡಬಾರ್ದು ಅನ್ನೋ ಹೋರಾಟ, ಕ್ಷಮೆ ಕೇಳಬೇಕು ಅನ್ನೋ ಹೋರಾಟ ನಿಮ್ದು ನಡೀತಾನೆ ಇದೆ. ಬಟ್ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ. ಅವರು ಒಂಥರ ಉಡಾಫೆ ಉತ್ತರಗಳನ್ನ ಕೊಟ್ಕೊಂಡು, ಹಾರಿಕೆ ಉತ್ತರಗಳನ್ನ ಕೊಟ್ಕೊಂಡು ಎಲ್ಲ ಸಿಂಗಾಪುರ್, ದುಬೈ, ಅಮೇರಿಕಾ ಅಂತ ಹೋಗ್ತಾ ಇದ್ದಾರೆ. ಇದು ಯಾವ ರೀತಿ ಅಂತ ರೆಸ್ಪಾನ್ಸ್ ಅಂತ ಸರ್? ಇದು ಅಲ್ಲ, ಇಲ್ಲಿ ರಿಲೀಸ್ ಆಗಲ್ಲ ಬಿಡಿ ಸರ್, ಅಷ್ಟೇ. ಅವ್ರು ಉಡುಪಿ ಉತ್ತರ ಕೊಟ್ಟರೆ ಇಲ್ಲಿ ರಿಲೀಸ್ ಮಾಡೋಕೆ ಬಿಡೋದೇ ಇಲ್ಲ. ರಿಲೀಸ್ ಮಾಡೋಕೆ ಬಿಡೋಕಂತಂದ್ರೆ ಯಾರೂ ಮಾಡ್ತಾ ಇಲ್ಲ. ಕಂಟ್ರೋಲ್ ಇದೆಯಾ ಸರ್? ಹಾಗಾದರೆ ಎಲ್ಲ ಥಿಯೇಟ್ರುಗಳು, ಮಲ್ಟಿಪ್ಲೆಕ್ಸ್ಗಳು? ಹೌದು ಸರ್, ಮಲ್ಟಿಪ್ಲೆಕ್ಸ್ ಸಮೇತ ಯುಎಫ್ಒ ಕ್ಯೂಬ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಅವರು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಖಂಡಿತ ಈ ಸಲ ಯಾವುದೇ ರೀತಿಯ ಅಲ್ಲಿ ಇಲ್ಲಿ ಸೋರೋದಂತೂ ಇರೋದೇ ಇಲ್ಲ. ಖಂಡಿತ ನಿಲ್ಲುತ್ತೆ ಸರ್ ಇದು. ಸರ್, ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಆದಮೇಲೆ ಅವರು ಮತ್ತಷ್ಟು ಮೊಂಡತನ ಮುಂದುವರಿಸಿರೋದು. ನಾನು ತಪ್ಪು ಮಾಡಿದರೆ ಕ್ಷಮೆ ಕೇಳ್ತಿದ್ದೆ, ನಾನು ಇದನ್ನು ತಪ್ಪು ಮಾಡಿಲ್ಲ, ಯಾಕೆ ಕ್ಷಮೆ ಕೇಳಬೇಕು ಅನ್ನೋ ಒಂದಷ್ಟು ಅನ್ನೋ ಮೊಂಡುವಾದವನ್ನು ಮಾಡ್ತಿದ್ದಾರೆ. ಅವ್ರಿಗೆ ಅದು ಅನಿಸಿದೇ ಇಲ್ವಾ ಸರ್? ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಅನಿಸಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ತಪ್ಪು ಮಾಡಿದ್ದೀವಿ ಅನ್ನೋದು ಅರಿವಿಗೆ ಬಂದೇ ಇಲ್ಲ. ಹೌದು, ನಾವೇನು ಮಾಡೋಕ್ಕಾಗುತ್ತೆ? ಅವ್ರು ನಾವು ತಪ್ಪೇ ಮಾಡಿಲ್ಲ, ನಾನೇನೋ ನಾವು ಅವರು ಒಂದೇ ಅನ್ನೋ ರೀತಿ ಮಾತಾಡಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಅವರು. ತಗ್ ಲೈಫ್ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು ಅಂತ ಒಂದು ಒತ್ತಾಯ ಇದೆ, ಕ್ಷಮೆ ಕೇಳೋವರೆಗೂ. ಒಂದು ವೇಳೆ ಕ್ಷಮೆ ಕೇಳೋದು ಅನ್ಕೊಳ್ಳೋಣ ಸರ್, ತಾವು ರಿಲೀಸ್ ಮಾಡೋದಕ್ಕೆಲ್ಲ ತಯಾರಿ ಓಕೆ, ಪರ್ಮಿಷನ್ ಕೊಡ್ತೀವಿ? ಇಲ್ಲ ಸರ್, ಈಗ ನಾವೇ ಎಲ್ಲ ಇಂಡಸ್ಟ್ರಿ ಅವರಲ್ಲ, ಎಲ್ಲ ನಮ್ಮ ಸರ್ಕಾರನೇ ನಮಗೆ ಪತ್ರ ಬರೆದಿದೆ. ಅವರೇ ಬರೆದಿದ್ದಾರೆ? ಹೌದು, ಸರ್ಕಾರದಿಂದನೇ ಪತ್ರ ಬಂದಿದೆ. ಆಲ್ ಅಪೋಸಿಷನ್ ಪಾರ್ಟೀಸು ಒಂದೇ ಸಲ ಖಂಡನೆ ಮಾಡ್ತಾಯಿದ್ವು ಅವರು ಹೇಳಿಕೆನ. ಇಂಥ ಟೈಮಲ್ಲಿ ನಾವು ಯಾಕೆ ಮಾಡೋಕ್ಕಾಗುತ್ತೆ? ಸಪೋಸ್ ಅವ್ರು ಏನಾರ ಕ್ಷಮೆಪಣೆ ಕೇಳಿದ್ರು ನಮ್ಮಲ್ಲಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿನೇ ನಮ್ಮ ನಿರ್ಧಾರ, ನಮ್ಮ ನಿಲುವು ಏನು ಅನ್ನೋದು ನಿಮಗೆಲ್ಲ ತಿಳಿಸ್ತೀವಿ. ನಾವು ಇಲ್ಲೆಲ್ಲ ಇದನ್ನು ಅಪ್ಲೋಡ್ ಮಾಡೋದೇ ಇಲ್ಲ ಅಂತಲೂ ಹೇಳಿದ್ದಾರೆ ಆಲ್ರೆಡಿ. ಈಗ ಚರ್ಚೆಗೆ ಕರೆದಿದ್ದೀವಿ ಸರ್ ಅವ್ರು 3 ಗಂಟೆಗೆ. ಸರ್, ಈ ತಗ್ ಲೈಫ್ ಸಿನಿಮಾದ ವಿತರಕ ಕಮಲಾಕರ್ ಅವರ ನಿಲುವು ಏನಿದೆ ಸರ್? ಕನ್ನಡ ಅದೇನೇ ಹೇಳಿದ್ವಲ್ಲ ಸರ್ ಇಷ್ಟೊತ್ತು, ಕಮಲಾಕರ್ ಅವ್ರ ಮಗನೂ ನಾವು ಇಲ್ಲ, ನಮ್ಗೆ ಕನ್ನಡ ಮುಖ್ಯ, ನಾವು ಅವ್ರು ಏನಾರ ಕ್ಷಮಾಪಣೆ ಕೇಳಿಲ್ಲ ಅಂದರೆ ನಾವು ಮಾಡೋಕೆ ಆಗೋದಿಲ್ಲ ಅಂತಲೂ ಅವರು ಹೇಳ್ಕೊಂಡಿದ್ದಾರೆ. ಸರ್, ಕೊನೆಯದಾಗಿ ನೀವು ಫಿಲ್ಮ್ ಚೇಂಬರ್ ಅಥವಾ ಸಿನಿಮಾ ರಂಗದ ಒಂದು ಮುಖ್ಯಸ್ಥರಾಗಿ ಅಥವಾ ಅವರ ಒಂದು ಪ್ರತಿನಿಧಿಯಾಗಿ ಕಮಲ್ ಹಾಸನ್ ಅವ್ರಿಗೆ ನೇರವಾಗಿ ಒಂದು ಎಚ್ಚರಿಕೆ, ಒಂದು ಸಂದೇಶ ಏನು ಕೊಡ್ತೀವಿ? ಆಲ್ರೆಡಿ ಇಮೇಲ್ ಒಂದು ಕಳಿಸಿದ್ವಿ ನಾವು. SIFCಗೂ ಒಂದು ಪತ್ರ ಬರೆದಿದ್ವಿ, ಇಮೇಲು ಕಳಿಸಿದ್ವಿ. ಅದ್ರೂ ಚರ್ಚೆಗೆ ಬರ್ತಾಯಿದೆ. ನಾಳೆ ಅವರು ಇಲ್ಲಿಗೆ ಊರಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಸರ್ ಅದ್ರ ಬಗ್ಗೆ ಏನು ಅನ್ನೋದು. ಓಕೆ, ಥ್ಯಾಂಕ್ ಯು. ಇದು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಭು ಜೊತೆ ರಮೇಶ್, TV5 ನ್ಯೂಸ್, ಬೆಂಗಳೂರು.